ನಾಗರಾಜ, ನೀನು ಖಾಲಿ ಉಪ್ರಟಿ ಎಷ್ಟರ ಕೂಗಾಡಿದ್ರು ಏನು ಉಪಯೋಗಿಲ್ಲ. ನಾನು ನಿನಗೇನು ಹೇಳಕತ್ತೀವಿ, ಸ್ವಲ್ಪ ತಾಳ್ಮೆಯಿಂದಿರು. ಆಕಿ ಮ್ಯಾಗ ಅದಾಳ ಈಗ ಮತ್ತೆ ಆಕಿ ನೀವು ಬಂದು ಕೂಗಾಡಿದ್ರಿ, ಮತ್ತು ನಾನು ಹೊಡ್ಯಾಕೆ ಬಂದಿದ್ರಂತಂದು ಮತ್ತೇನ್ರ ಆಕಿ ಪೊಲೀಸ್ ಸ್ಟೇಷನಿಗೆ ಹೋದ್ಲಂದ್ರೆ ಮತ್ತು ನಮ್ಮದು ಗೋಳು ಮತ್ತೆ ಶುರು ಆಕೈತಿ. ಏನೇನ ಮಾಡಿ ಆಕಿನ ತಣ್ಣಗೆ ಮಾಡಿ ಮನೆಯಾಗ ಇಟ್ಕೊಂಡಿವಪ್ಪ ತಂದೆ, ನಿನ್ನ ಕೈ ಮುಗಿತೀನಿ. ಈಗ ನಿಮ್ಮ ಅವ್ನ ಕರ್ಕೊಂಡು ಹೋಗಿರು, ನಾವೋ ಬರ್ತೀವಿ. ಏನು ನಾವ ಬಂದು ನಾನು ಇವರು ನಮ್ಮ ಯಜಮಾನ್ರ ಮತ್ತು ರಮೇಶ ನಿನ್ನ ತಂಗಿ ಕರ್ಕೊಂಬಂದು ನಿನ್ನ ಮನೆಗೆ ಬಂದು ಮಾತಾಡ್ತೀವಿ. ನೀನು ಸುಮ್ಮನೆ ಉದ್ದುದಕ್ಕೆ ಏನಾರ ಮಾತಾಡೋಣ ನೋಡಪ್ಪ ನಾಗರಾಜ್, ಹೇಳಿ ನಾನು. ಅತ್ತಿಯರ ನೀವೀಗೇನು ಮಾಡಕತ್ತೀರಿ ನೋಡ್ರಿ, ನನ್ನ ತಂಗಿಗೆ ಅನ್ಯಾಯ ಅದ. ನಿಮಗೊಬ್ಬ ಮಗಳಿದ್ದು ಆಕಿಗೆ ಅನ್ಯಾಯ ಆಗಿದ್ರೆ ನಿಮ್ಗೆ ಹೆತ್ತೊಟ್ಟಿ ಸಂಕಟ ಅಂತ ಮುಳು ಸಂಕಟ ಏನನ್ನೋದು ಗೊತ್ತಾಕಿತ್ರಿ. ನೀವು 2 ಗಂಟೆ ಹಿಡ್ಕೊಂಡು ಕೂತ್ಬಿಟ್ರಿ ಅಲ್ಲ, ನಿಮಗೆ ಆ ಸಂಕಟ ಏನು ಗೊತ್ತಾಗೋದಿಲ್ಲ. ಯವ್ವಾ ನೋಡು ನಾಗರಾಜ, ಅಲ್ಲಿ ನಿನ್ನ ತಂಗಿ ಗಂಡ ಬಂದಾನ, ಅವನ ಜೊತೆಗೆ ಮಾತಾಡ. ನಿನ್ನಂತ ಎಳಸ್ಕೈಲೆಲ್ಲ ಬುದ್ಧಿ ಹೇಳಿಸ್ಕೊಳ ಅವಶ್ಯಕತೆ ನನಗೇನಿಲ್ಲಪ್ಪ. ಏನು ನನಗೆ ಅನುಭವ ಆಗಿರಷ್ಟು ನೀನು ವಯಸ್ಸಾಗಿಲ್ಲ, ನನಗೆ ಬುದ್ಧಿ ಹೇಳಬೇಡ. ಸಾಕ್ಷಾಣೆ ಇದ್ದಿದ್ದಿ, ಹೋಗು. ಓ ನಾಗರಾಜ, ಅಮ್ಮಾರ ಆರಾಮದಿರೇನ್ರಿ? ಯಾವಾಗ ಬಂದ್ರಿ? ಈಗ ಬಂದ್ರೇನ್ರಿ? ನೋಡ್ರಿ ಬೀಗ್ರ, ನೋಡ್ರಿ ಇಷ್ಟು ವರ್ಷ ಆಗೈತಿ ನಾನು ನನ್ನ ಮಗಳು ನಿಮ್ಮ ಮನೆಗೆ ಮದುವೆ ಮಾಡಿಕೊಟ್ಟು ಇದುವರೆಗೂ ನಾನು ಅಳಿಯ ಅನಿಸ್ಕೊಂಡಾತ. ಒಂದಿನಕ್ಕೂ ನನಗೆ ಅತ್ತಿಯರ ಅಂದಿಲ್ಲ. ಈಗಾರ ಇನ್ನು ಅಮ್ಮರ ಅಂತಾನ. ಮೊದಲು ಆಂಟಿ ಆಂಟಿ ಅಂತಿದ್ದ, ಆಂಟಿ. ಇತ್ತೀಚೆಗೆ ಅಮ್ಮರನ್ನಕತ್ತಾನ. ಏನಪ್ಪ ನೀನೇನು ದೊಡ್ಡ ನೀನು ಈ ಊರಿನ ಪಾಳೆಗಾರನ ಮಾಡಿಯೇನ? ಈಗ ನೀನು ನಡೆಸಿದ್ದನ ನಡಿಬೇಕಂತೈತಾನೆ. ಅಲ್ಲ, ನೀನು ಗೌರ್ಮೆಂಟ್ ಕೆಲಸ ಮಾಡ್ತಿದ್ದಿ, ನೀನು ಗೌರ್ಮೆಂಟ್ ನೌಕರಿದಾರದಿ. ನಿನಗೆ ಗೊತ್ತಿಲ್ಲ ನಿನಗೆ? ಈ ಒಬ್ಬಕ್ಕೆ ಏನು ತಿರುವಾಗ್ಲನ ಇನ್ನೊಂದು ಮದುವೆ ಮಾಡ್ಕೊಳ್ಳೋದಾಗ್ಲಿ ಅಥವಾ ಇನ್ನೊಂದು ಅಫೇರ್ ಇಟ್ಕೊಳ್ಳೋದಾಗ್ಲಿ ತಪ್ಪಂತ ನಿನಗೆ ಗೊತ್ತಿಲ್ಲನಪ್ಪ. ಏನು ದೊಡ್ಡ ಇದು ನೀನು ಪಾಳೆಗಾರನ? ಎದ್ರ ಕಮ್ಮಿ ಅದಲ್ರಿ ಭಾವರ? ನನ್ನ ತಂಗಿ ಎದ್ರ ಕಮ್ಮಿ ಅದಲ್ಲ ಇಲ್ರಿ. ಓದಾಳ, ಬರ್ದಾಳ, ಅಂದಗಾರ್ತಿ, ಎಲ್ಲ ಐತಿ. ಏನು ಇಂಥ ಗುಣ ಇಲ್ಲ ನಂಗಿಲ್ಲ. ಅಡ್ಗೆ ಮಾಡ್ತಾಳ. ಅಕ್ಕಿಗೆ ಏನು ಬರಲ್ಲ ಹೇಳ್ರಿ, ಅಕ್ಕಿಗೆ ಎದ್ರಾಗಿಲ್ಲ ಹೇಳ್ರಿ. ಟೇಲ್ರಿಂಗ್ ಗೊತ್ತಕ್ಕಿಗೆ, ಪೇಂಟಿಂಗ್ ಮಾಡ್ತಾಳ. ಈಗ ಹೊರಗೆ ದುಡಿಯೋಕ್ಕೂ ಹೊಂಟಾಳ. ಅಂಥ ಬಂಗಾರದಂಥ ಹೆಂಡ್ತಿನ ಮನ್ಯಾಗ ಇಟ್ಕೊಂಡು ನೀವೀಗ ಯಾವುದೋ ಒಂದು ಹುಡುಗಿನ ತಂದು ಮನ್ಯಾಗ ಇಟ್ಕೊಂಡಿರಲ್ಲ, ಇದು ನಿಮಗೆ ನ್ಯಾಯನೂ ಹೇಳ್ರಿ. ನಾನು ಮೊದ್ಲು ನೀವು ಮಾಡ್ತೀರ ಸರಿ ಏನ್ರಿ? ಓಯ್, ನೀನು ನನ್ನ ಮನ್ಯಾಗ ಕುಂತಿದಿ, ನನಗೆ ಏನರ ಮಾತಾಡಿದಂದ್ರೆ ಬಗ್ಗಿನೇ ಇರಂಗಿಲ್ಲ ತಮ್ಮ. ಹೇಳ್ತೀನಿ ಕೇಳಿ, ನಾನು ಕರ್ಕೊಂಡೋಗಿ ಇವತ್ತ ನಿನ್ನ ತಂಗಿನ ನಾನೇನು ಹೇಳ್ತೀನಿ ಕೇಳು. ಆಕಿನ ಇಟ್ಕೋಬೇಕನ್ನೋದ ಇಲ್ಲ ನನಗೆ ಉದ್ದೇಶ. ಏನು ಆಕೆ ಲಜ್ಜಿಗಟ್ಟು ನಮ್ಮ ಮನ್ಯಾಗದಾಳ. ನೀನೇನು ತಿಳ್ಕೊಂಡು ದೊಡ್ಡ ಹೀರೋಸನ್ ತೋರ್ಸಕ್ಕೆ ನಾನು ಒಂದು ಬರಬೇಡ. ನೀ ಇದ್ದಿದ್ದಿ, ನೀನು ಬೆಂಗಳೂರಾಗ ಕೆಲಸ ಮಾಡ್ತಿದ್ದಿದ್ದಿ, ನೀನು 1 ಲಕ್ಷಾಂತರ ರೂಪಾಯಿ ಸಂಬಳ ಬರ್ತಿದ್ದಿತ್ತು. ಅದನ್ನು ನಿನ್ನ ಹೆಂಡತಿ ಮುಂದೆ, ನಿಮ್ಮ ಅವನ ಮುಂದೆ, ನಿಮ್ಮ ತಂಗಿ ಮುಂದೆ ತೋರಿಸು. ಏನು ನಾನು ಮುಂದೆ ತೋರ್ಸಕ್ಕೆ ಬರಬೇಡ. ನೀನು ಪೌರುಷನ ಗೊತ್ತೈತೆ ನನಗೆ. ಏನೇ ನನಗೆ ಬುದ್ಧಿ ಹೇಳಷ್ಟು ದೊಡ್ಡವಾಗಿ ಅನ್ಲೇ ನೀನು ನಿನ್ನ. ಪಾಪು, ಪಾಪು ಇದ್ದೇಳ ಕೆಳಗ ಯಾರ ಬಾಯಿ ಮಾಡಕತ್ತಾರ, ಬಳತ್ತಾತ. ಪಾಪು ಇದ್ದಾಳ? ಮೋನಿ, ಏನು ಮೊದ್ಲ ನೀನು ಸವಾಸ ಮಾಡಿ ಹೊಟ್ಟೆ ಊಟಿಲ್ಲ, ಕಣ್ಣಿ ನಿದ್ದಿಲ್ಲ, ಏನಾತೀಗ? ಅಯ್ಯೋ ಬಾ ಕೆಳಗೆ ಹೋಗೋಣ. ಅಲ್ಲಿ ಯಾರ ಬಂದಾರ ಕೆಳಗ, ಭಾಳ ತಾತು ಬಾಯಿ ಮಾಡಕತ್ತವ್ರು. ಏನಾಗಿದೆ ಅಂತ ಗೊತ್ತಿಲ್ಲ. ಪೊಲೀಸ್ ಏನ್ರ ಬಂದಾರ ಏನೋ ಗೊತ್ತಿಲ್ಲ. ಬಾ, ಯಾರು ಜಗಳ ಮಾಡತ್ತಾರಂತ ಗೊತ್ತಾಗ್ತಿಲ್ಲ, ಹೋಗಿ ನೋಡೋಣ. ನೋಡ್ಬೇಯವ್ವ, ಮಾವರು ಹೆಂಗೆ ಮಾತಾಡ್ತಾರೆ ನೋಡು. ಯಾರ ಒಬ್ಬರು ಜವಾಬ್ದಾರಿ ವ್ಯಕ್ತಿ ಮಾತಾಡೋ ಮಾತಾ ಇದು. ಎಂಥ ಬೇಜವಾಬ್ದಾರಿ ಇದೆ ನೋಡು. ಇಷ್ಟಾದ್ಮೇಗೂ ನಮ್ಮ ತಂಗಿನ ಇದನ್ನ ಜೊತೆಗೆ ಸಂಸಾರ ಮಾಡೋಕೆ ಬಿಟ್ಟು ನಾವು ಇರ್ಬೇಕಾಬೇಯವ್ವ. ಎಂಥ ಕಟ್ಗಿಗೆ ಮದುವೆ ಮಾಡಿಕೊಟ್ಬಿಟ್ವಿ ಅವ ನೀನು. ಮಂತಂದಿದ್ದ ಚಲೋ ಐತಿ, ಗೌರ್ಮೆಂಟ್ ನೌಕರಿ ಐತಿ ಅಂತಂದು ಕೊಟ್ರೆ ಇಲ್ಲೋಡಿ ಇಲ್ಲಿ ಕಟ್ಟಗದ ನೀ ಸುಳೆ ಮಗ ಇವ. ಯಾವನ್ಲೇ ನೀನು? ನನಗೆ ಸುಳೆ ಮಗ ಅಂತೀಯ? ನೀನ್ಲೇ ಊರು ಸುಳೆ ಮಗ, ನನಗೆ ಸುಳೆ ಮಗನಕ್ಕೆ ಬಂದ ಇಲ್ಲಿ. ನೀನು ಏಟು ಉದ್ದಾದಿತ್ತಮ್ಮ, ಇಲ್ಲಡಿ ಇಲ್ಲಿ ನಿನ್ನ ಕಡದ ಹಾಕ್ಬಿಡ್ತೀನಿ ನಾನು. ನೀ ತಿಳ್ಕೊಂಡಿದ್ದೀನಿ ನೀನು. ನನಗೂ ಏನು ನಿನ್ನ ತಂಗಿಷ್ಟಿಗೆ ಬಾಳೆ ಮಾಡ್ಬೇಕನ್ನೋದು ಏನಿಲ್ಲ. ಆಕಿಗೆ ನಾನು ಒಂದು 1000 ಸಲ ಹೇಳೀನಿ, ತೊಲಗು ಮನೆ ಬಿಟ್ಟು ತೊಲಗು, ನನ್ನ ಡೈವರ್ಸ್ ಕೊಟ್ಟು ತೊಲಗು ಅಂತಂದು. ಆಕೆ ಚಿಗ್ಗೆಟ್ಟು ನನ್ನ ಮನೆಯಾಗದಾಳ. ನೀನು ಚಂದಾಗ ನಿನ್ನ ತಂಗಿ ನೋಡ್ಕೊಂಡಿದ್ದಂದಿದ್ರ, ನೀ ಚಂದಾಗ ನೀನು ಆಕೆಗೆ ಕೂಳು ಗೀಳು ಹಾಕಿದ್ದಂದಿದ್ರ ಆಕೆಗೆ ಇಲ್ಲಿ ಇಷ್ಟು ಲಜ್ಗೆಟ್ಟು ನನ್ನ ಮನೆಗೆ ಇರ್ತಿದ್ಲ. ಹುಷಾರಾಗಿರ ನೀನು. ನಾಲ್ಗೆ ಐತಂತ ಏನ್ರ ಹರಿಬಿಟ್ಟು ಕಡ್ದ ಬಿಡ್ತೀನಿ ನಿನ್ನ ತುಂಡಾಗ ಆಗಂಗ. ಏನಾಯಪ್ಪ ರಮೇಶ, ನೀನೇನಯ್ಯಪ್ಪ ನೀನು? ಅಯ್ಯಯ್ಯಯ್ಯ, ನಿನ್ನಂತ ನಾಚಿಗೆಟ್ಟು ಗಣಮಗನ ಎಲ್ಲೂ ನೋಡಿಲ್ಲ ನಾನಂತ್ರ. ಇಲ್ಲಡ, ನೀನೇ ಅಂತ ಮನುಷ್ಯ ಅದೀಯ ನೀನು. ನೀ ಮಾಡಿದ್ದೊಂದು ಚೂರು ಪಶ್ಚಾತ್ತಾಪ ಇಲ್ಲಲ್ಲ ನಿನಗ.
ಆ ಕೆವಕಿಗೆ ಬಿಂಕದ ಸೋಗ್ಲಾಡಿ ಸುಬ್ಬಿ ನಿನ್ ತಲೆ ಕೆಡಿಸಿ ಈ ಲೆವೆಲ್ ನೀನ್ ತಯಾರು ಮಾಡಿಟ್ಟಾಳಲ್ಲ ಕಟ್ಕೊಂಡು ಹೆಂಡತಿಗೆ ಇಂಥ ಪರಿ ಮಾತಾಡ್ತಿದ್ ನೀನು ಬೀಗ್ರನ್ನದು ನೋಡಂಗಿಲ್ಲ ಹೆಣ್ಣು ಕೊಟ್ಟರು ಕಣ್ಣು ಕೊಟ್ಟರೆ ಸಮಾನ ಏನ್ ಮಾತಾಡ್ತೀಯ ನೀನು ಲಜ್ಗೆಟ್ಟವನ ಊರ್ ಲಜ್ಗೆಟ್ಟವನ ಇಲ್ಲಡಿಲ್ಲಿ ನಿಂದು ನೌಕರಿ ಹೋಗುತ್ತೆ ನಿಂದು ಒಂದು ಕಂಪ್ಲೇಂಟ್ ಏನ್ರ ನನ್ನ ಮಗಳು ನಿನ್ನ ಮ್ಯಾಗ ಕೊಟ್ಲು ಅಂದ್ರೆ ನಿಂದ ನೌಕರಿನ ಮೊದ್ಲು ಹೋಗುದು ಅದ ನೌಕರಿ ಇಟ್ಕೊಂಡಲ್ಲ ನೀನು ಇಷ್ಟೊಂದು ಗಮಿಂಡಿ ತೋರ್ಸೋದು ಅಲ್ರಿ ಅಕ್ಕರ ನೀವ್ಯಾಕ್ರಿ ನಿಮ್ಮ ಜಗಳ ಮಧ್ಯೆ ನನ್ನ ಯಾಕೆ ತರ್ತೀರಿ ನಾನೇ ತಲೆ ಕೆಡ್ಸಿದ್ರೆ ತಲೆ ಕೆಡ್ಸ್ಕೊಂಡ್ ಬರೋಕೆ ಅವ್ರು ಏನಾರ ಸಣ್ಣ ಹುಡುಗನ್ ಮಾಡ್ರಿ ನೀವು ನನ್ನ ಮ್ಯಾಗ ಯಾಕೆ ಬರ್ತೀರಿ ನೀವು ನನಗೆ ಯಾಕೆ ಬೈತೀರಿ ನೀವು ಬಾಯಿ ಬಂದಂಗ ಯವ್ವ ಮೋನಿಕಾ ನೀ ಯಾಕೆ ಬಂದಿ ಕೆಳಗಿಳಿದು ಅಲ್ಲಿ ಕುಂತಿದ್ದಿಲ್ಲ ಮ್ಯಾಗ ಸುಮ್ಮನೆ ಬೀಳೋಗಲ್ಲ ಮ್ಯಾಲೆ ನಿನ್ಯಾರು ಕರೆದಿದ್ರನಿ ಇಲ್ಲಿ ಬಾ ಅಂತಂದು ಏನು ದೊಡ್ಡ ಏನು ಕಿಶಕ್ ಬಂದಿ ಇಲ್ಲಿ ನೀನು ಹೋಗ ಮ್ಯಾಗ ಬೀಳೋಗಲ್ಲಿ ಬಂದ್ಬಿಟ್ಲಿ ಇಲ್ಲಿ ಅಳ್ಳಾಡ್ಸ್ಕಂತ ಇಲ್ಲ ಇಲ್ಲಿದ್ದೇನು ಡ್ರಾಮಾ ನಡೆಯಕತ್ತಲ್ಲ ಇದು ಕುರುಕ್ಷೇತ್ರ ನಡೆಯಕತ್ತಿರೋದಕ್ಕೆ ಕಾರಣ ನೀನು ಮೊದ್ಲು ಲಜ್ಜಿಗೆಟ್ಟವಳ ಬಂದಾಳೆ ಇಲ್ಲಿ ನಾನೇ ನಿನಗೆ ಇಲ್ಲಡ ನಾವು ಮೊದ್ಲ ನೀನು ಕಂಪ್ಲೇಂಟ್ ಕೊಟ್ಟು ಅನ್ನೋದಕ್ಕೆ ನಾವು ಭಾಳ ಹಿಡ್ತದಾಗದೀವಿ ನಾವು ನೀನು ಸುಮ್ಮನೆ ಹೋಗಿ ನಿನ್ನ ಪಾಡಿಗೆ ನೀ ಮ್ಯಾಗಿರು ನಿನ್ನ ಯಾರು ಇಲ್ಲಿ ಕರೆದಿಲ್ಲ ಯವ್ವ ನೀ ಸುಮ್ಮನೆ ಇದ್ಬಿಡು ನಾ ಮಾತಾಡ್ತೀನಿ ಯಾರೂ ಮಾತಾಡೋ ಅವಶ್ಯಕತೆ ಇಲ್ಲ ನೋಡ್ರಿ ಅಮ್ಮರ ನಾನು ನಿಮಗೆ ಒಂದು ವಿಷಯ ಕ್ಲಿಯರಾಗಿ ಹೇಳ್ಬಿಡ್ತೀನಿ ನನಗಂಕರು ನಿಮ್ಮ ಮಗಳ ಮೇಲೆ ಎಲ್ಲಷ್ಟು ಪ್ರೀತಿ ಆಗಲಿ ಕಾಳಜಿ ಆಗಲಿ ಮತ್ತು ಆಕೆ ಜೊತೆಗೆ ನಾನು ಹೆಂಡತಿ ಅಂತಂದು ಇಟ್ಕೊಂಡು ಬಾಳಿಸ್ಕೋಬೇಕನ್ನೋದು ನನಗೆ ಯಾವುದೇ ರೀತಿಯಾಗಿಯೂ ನನಗಿಷ್ಟ ಇಲ್ಲ ನಾನು ಆಕೆಗೆ 1000 ಸಲ ಹೇಳೀನಿ ನನ್ನನ್ನು ಬಿಟ್ಟು ಹೋಗು ಅಂತಂದು ಆಕೆ ಹೋಗಿಲ್ಲ ನಾನು ಇದನ್ನು ಹಗ್ಲ ರಿಪೀಟ್ ಇದನ್ನು ಹೇಳಕ್ಕೆ ನನ್ನ ಕೈಲಿ ಆಗೋದಿಲ್ಲ ಸುಮ್ಮನೆ ಜಗಳ ಮಾಡಿ ಹೊಡೆದಾಡಿ ಬಡ್ದಾಡಿ ನಾನಂತರೂ ಇರೋ ಮರ್ಯಾದಿನ ಇನ್ನೂ ಕಳ್ಕೊಳಕ್ಕೆ ತಯಾರಿಲ್ಲ ನೀವು ಈಗ ಬರ್ತಾಳಾಕಿ ನಿಮ್ಮ ಮಗಳು ಕರ್ಕೊಂಡು ನಿಮ್ಮ ಊರಿಗೆ ನೀವು ಹೋಗ್ಬಿಡ್ರಿ ರಮೇಶ ದುಡುಕ್ಬೇಡ ಏನಾರ ಬಾಯಿ ಏನು ಬರ್ತದನ್ನ ಬೊಗಳ್ಬೇಡ ನಾವಿಲ್ಲಿ ದೊಡ್ಡರನ್ನ ನಗದೀವಿ ಮಾತಾಡ್ತೀವಿ ಒಂದು ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂದ್ರು ಈಗ ನೋಡು ಈಗ ಒಂದು ತಪ್ಪು ಮಾಡಿ ಈಗ ಮಾಡಿರೋ ತಪ್ಪಿಗೆ ಅಡ್ಡಾಡಿ ಬಂದೀವಿ ನಾವೀಗ ಸ್ಟೇಷನ್ನು ಪೊಲೀಸು ಮನೆಗೂ ಬಂದಾತು ನಾವು ಸ್ಟೇಷನ್ನು ಅಡ್ಡಾಡಿ ಬಂದಾಗೈತಿ ಇನ್ನು ಮತ್ತೆ ನೀ ಏನಾರ ಉಲ್ಟಾ ಸೀದಾ ಮಾತಾಡಿ ಇನ್ನೊಂದು ಚೂರು ಇರೋ ಮರ್ಯಾದಿನೂ ನೀ ತೆಗಿಬೇಡ ಏನು ಒಂದು ಸ್ವಲ್ಪ ಗಪ್ಪಿರು ನಾನು ಇಲ್ಲಿ ದೊಡ್ಡತನತ್ತದೀನಿ ಮಾತಾಡ್ತೀನಿ ನೋಡ್ರಿ ಹೆಂಗೆ ಮಾತಾಡ್ತಾ ನೋಡ್ರಿ ನಿಮ್ಮ ಮಗ ಗಂಡ ನಿಷ್ಕಂಡತ್ನ ಮನ್ಯಾಗ ಒಂದು ಕಾಳೆಷ್ಟು ಪ್ರೀತಿ ಕೊಡಲ್ಲ ಅಂದ್ಮ್ಯಾಗ ನನ್ನ ಮಗಳು ಈ ಮನ್ಯಾಗ ಹೇಗೈತೆ ಏನ ಆದ್ರೂ ಮಾನ ಮರ್ಯಾದೆ ಗಂಜಿ ಇಷ್ಟು ಗಂಡು ಬೇಕಂತಂದು ಇಷ್ಟು ಕಾಟ ಕೊಟ್ರು ನನ್ನ ಮಗಳು ನಿಮ್ಮ ಮನ್ಯಾಗ ಅದಾಳ ಆಕಿಗೇನು ತಿನ್ನಕ್ಕೆ ಗತಿ ಇಲ್ಲ ಅಂತ ಬಿಟ್ರೇನ ಏನು ಅವಕಿನ ಕರ್ಕೊಂಡೋಗಿ ಇಟ್ಕೊಳಕ್ಕಾಗಲ್ಲ ಅಂತ ಮಾಡಿದ್ರೆ ಏನು ಸಾಕಾಗಲ್ಲ ಅಂತ ಮಾಡ್ರಿ ನನ್ನ ಮಗಳು ನಾವು ಆದರೂ ಮಾನ ಮರ್ಯಾದೆ ನಂದು ನಮ್ಮ ಅವ್ವಂದು ನಮ್ಮ ಅಣ್ಣಂದು ಎಲ್ಲಾರ್ದು ಹೋಗುತ್ತಲ್ಲ ಆ ಗಂಡನ ಬಿಟ್ಟು ಹೋಗಬಾರ್ದು ಅಂತಂದು ಎಲ್ಲ ಕಷ್ಟ ನುಂಗ್ಕೊಂಡು ನನ್ನ ಮಗಳು ನಿಮ್ಮ ಮನೆಗೆ ಇಷ್ಟು ವರ್ಷ ಸಂಸಾರ ಮಾಡಿದ್ರ ಇದಂದ್ರೆ ನೀವು ಕೊಡೋದು ನನ್ನ ಮಗಳಿಗೆ ನೀ ಅಂತ ಹೆಣ್ಮಗಳ ನೀನು ಇಲ್ಲಡ ಹೆಣ್ಣು ಕುಲಕ್ಕನ ಅವಮಾನ ನೀನು ಥೂ ನಾಚಿಗೇಡಿ ಹೆಂಗ್ಸ ನಾಚಿಕೆಗಲ್ಲ ನಿನಗೆ ಮದುವೆ ಆಗೈತೆ ಅಂತ ಗೊತ್ತಿದ್ದನು ಮದುವೆ ಆಗಿರೋ ಗಂಡಸಿಂದ ಬಿದ್ದು ಈಗ ಬಲವಂತವಾಗಿ ಅವ್ರ ಮನೆಗೆ ಬಂದು ಕುಂತ್ಕೊಂಡು ದರಬಾರ ನಡೆಸಿ ಅಲ್ಲಿ ನಿಂದನ್ನು ಮೆಚ್ಬೇಕು ನಿನ್ನ ಧೈರ್ಯ ಮೆಚ್ಬೇಕು ನೀನು ಹೌದನ್ಬೇಕು ನೀನು ಹೌದೋದ್ ಹೆಣ್ಮಗಳು ಅನ್ಬೇಕು ನಿನಗೆ ಅದು ಮತ್ತೆ ಒಬ್ಬಕ್ಕೆ ಬಂದಿಯಾ ಇಲ್ಲ ಮತ್ತೆ ಯಾವ ಒಬ್ಬವನು ಮಾವನವ್ನು ಕರ್ಕೊಂಡ್ಬಂದು ಈ ಮನ್ಯಾಗ ಧಮ್ಕಿ ಹಾಕಿ ಅದೇನು ಮಾಡಿಯ ನೀನು ಅವತಾರ ನೋಡ್ಕೊಂಡಿಯ ನಿಂದ ಇಂಥ ಅವತಾರದಕ್ಕಿನ ಸಂಬಂಧ ಇರಡ ಬಂಗಾರದಂತಕಿ ಎಲ್ಲ ಕೈಕಾಲು ಎಲ್ಲ ನೆಟ್ಟಿಗಿರ ನನ್ನ ಮಗಳನ್ನ ನಿನ್ನ ಸಂಬಂಧ ಬಿಟ್ಟಾನಲ್ಲ ಮೊದಲು ಇವಂಗೆ ಯಾರು ಜೋಡ್ ತೊಗೊಂಡು ಹೊಡಿಬೇಕು ನಿನಗೆ ಯಾರು ಜೋಡ್ ತೊಗೊಂಡು ಹೊಡಿಬೇಕು ಮೊದ್ಲು ನೋಡ್ರಿ ಅಕ್ಕರ ನೀವು ಬಾಯಿ ಬಂದಂಗೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ನನಗೆ ಗೊತ್ತೈತಿ ನಾ ಏನು ಮಾಡಕತ್ತೀನಿ ಅನ್ನೋದು ನಿಮ್ಮ ಮಗಳು ಚಂದಾಗ ಗಂಡನ ಜೊತೆಗೆ ಸಂಸಾರ ಮಾಡಿದ್ಲು ಅಂದಿದ್ರೆ ಅವ್ರು ಯಾಕೆ ನನ್ನ ಹಿಂದೆ ಬರ್ತಿದ್ದಾರ್ರಿ ನೀವು ಏನು ಕೊಡ್ಬೇಕಿತ್ತ ಮದುವೆಗೆಲ್ಲ ಕೊಟ್ಟು ಚಂದಾಗ ಮದುವೆ ಮಾಡಿದ್ರಿ ಅಂದಿದ್ರ ಅಳಿಯ ಮಗಳು ಚೆನ್ನಾಗೇ ಇರ್ತಿದ್ರು ಅದನ್ನ ಬಿಟ್ಟು ನನ್ನಿಂದ ಬಂದಾರಂದ್ರೆ ನಿಮ್ಮ ಮಗಳದೊಳಗೆ ಏನೋ ಲೋಪ ಐತ್ರಿ ನೀವು ಮೊದ್ಲು ಅದನ್ನು ಸರಿ ಮಾಡ್ಕೋರಿ ನನ್ನ ಮಗಳ ಬಗ್ಗೆ ಮಾತಾಡ್ತೀಯ ಅಂತ ಬಂಗಾರದಂತ ಚಿಂತಂತ ಮಗಳ ಬಗ್ಗೆ ನಿನ್ನ ಥರ ಬಗ್ಲ ಸೀರೆ ಉಟ್ಕೊಂಡು ಬಂದಿಲ್ಲ ನನ್ನ ಮಗಳು ಈ ಮನೆಗೆ ಏನು ಚಂದಾಗ 4 ಮಂದ್ಯಾಗ ತಾಳಿ ಕಟ್ಟಿಸ್ಕೊಂಡು ಶೇರ್ ಒದ್ದು ಹೊಸ್ಲಿಗೆ ಮಳಿ ಬಡ್ದು ಬಂದಾಳ ನಿನ್ನಂಗೆ ಕುಂಟ್ಕೊಂತ ಬಗಲ ಸೀರೆ ಇಟ್ಕೊಂಡು ಬಂದಿಲ್ಲ ನನ್ನ ಮಗಳ ಬಗ್ಗೆನೇ ಮಾತಾಡ್ತೀಯಾ ಹಳೆ ಬೋಸುಡಿ ನಿನ್ನಿವತ್ತು ಅಮ್ಮ ಅಕ್ಕರ ಸರಿ ಹಿಂದಕ್ಕೆ ನೀವ್ಯಾಕ್ರಿ ನನ್ನ ಸೊಸಿ ಮೇಲೆ ಕೈ ಮಾಡ್ತೀರಿ ನನ್ನ ಸೊಸಿಗೆ ಏನಾರ ಹೊಡೆಯೋದು ಬಡಿಯೋದು ಏನಾರ ಮಾಡಿದ್ರೆ ಮಾತ್ರ ನಾ ಸುಮ್ಮನಿರಂಗಿಲ್ಲ ಏನ್ರಿ ನೀವೇನು ತಿಳ್ಕೊಂಡಿರಿ ನಿಮ್ಮನ್ನು ಮೊದಲು ನಿಮ್ಮ ಅಳಿಯಾಗ ನೀವು ಬುದ್ಧಿ ಹೇಳ್ರಿ ಸುಳ್ಳೊಂದು ಸೊಟ್ಟೊಂದು ಹೇಳಿ ನನ್ನ ಸೊಸಿಗೆ ನಿಮ್ಮ ಅಳಿಯ ಮೋಸ ಮಾಡಿ ಬಲಿಗೆ ಹಾಕ್ಕೊಂಡು ಆಕೆ ಹತ್ರ ರೊಕ್ಕ ಪಕ್ಕ ಎಲ್ಲನೂ ಯೂಸ್ ಮಾಡಿಕೊಂಡು ಕಂಡಾಪಟ್ಟಿ ರೊಕ್ಕ ಇಸ್ಕೊಂಡಾನ 1 ಲಕ್ಷ ಅಲ್ಲ 2 ಲಕ್ಷ ಅಲ್ರಿ 10 ಲಕ್ಷದವರೆಗೂ ಕೊಟ್ಟಾಳಾಕಿ ನನ್ನ ಸೊಸಿ ನಿಮ್ಮ ಅಳಿಯಾಗ ಮೊದಲು ನೀವು ನಿಮ್ಮ ಅಳಿಯಾಗ ಕೇಳ್ರಿ ನನ್ನ ಸೊಸಿಗೆ ಏನಾರ ಹೊಡೆಯೋದು ಬಡಿಯೋದು ಮಾಡಿದ್ರಿ ಮತ್ತು ನಾನಂತರೂ ಯಾರನ್ನೂ ಸುಮ್ಬಿಡೋದಿಲ್ಲ ಇಲ್ಲಿ
ಈಗೇನು ತಗೊಂಡ ಮಗದಿಯಾ ಹೆಣ್ಮಕ್ಳ ಮೇವಾಗ ಬರ್ತೀಯಲ್ಲ ಏನಕ್ಕೆ ಸರ್ ನಿಂತ್ಕೋ. ನೀವು ಮೊದ್ಲ ಹಿಂದಕ್ಕೆ ಸರ್ ನೀವು ನಿಂತ್ಕೋರಿ. ನನ್ನ ಸೊಸಿ ಸುದ್ದಿಗೆ ಬರ್ಬೇಕಲ್ಲ, ಮತ್ತು ಯಾರನ್ನು ಬಿಡೋದಿಲ್ಲ ನಾನು. ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಒಬ್ರೊಬ್ರನ್ನ. ಯವ್ವ ಯಾವಾಗ ಬಂದಿವೆ ಯವ್ವ ನನ್ನ ಮಗಳ? ಈಗ ಬಂದಿ ಬಾರ ಯವ್ವ. ಆರಾಮದಿಯ ಗೀತಾ? ಹ್ಞೂನವ್ವ ಆರಾಮದೀನಿ. ನೀವು ಯಾಕೆ ಬಂದ್ರಿ ಬೇ ಯವ್ವ ಇಲ್ಲಿಗೆ? ಬರ್ಬೇಡ ಅಂದಿದ್ನಲ್ಲ, ನಾನಾ ಬರ್ತೀನಿ ಅಂದಿದ್ನಲ್ಲ, ಯಾಕೆ ಬಂದ್ರಿ ನೀವು ಇಲ್ಲಿಗೆ? ಯಾಕೆ ಬಂದ್ರಿ? ಯಾಕೆ ಬಂದ್ರಿ ಅಂದ್ರೆ ಏನು ಬೇದ ಗೀತಾ? ಇಲ್ಲೋಡ, ನಿನಗೆ ಇಷ್ಟು ಅನ್ಯಾಯ ಆದ್ರೂ ಯಾಕೆ ಇಷ್ಟು ಇವ್ರಿಗೆ ನೀ ಸಪೋರ್ಟ್ ಮಾಡ್ತಿದ್ದಿ? ಏನು ಕಮ್ಮಿ ಮಾಡ್ತೀನಿ ಬೇ ನಾನು ನಿನಗೆ? ಹಾಂ, ಏನ್ರ ಕಮ್ಮಿ ಮಾಡಿ ನನ್ನ ನಿನಗೆ? ನಿಮ್ಮ ಅಣ್ಣ ನಾವು ಇನ್ನೂ ಬದುಕ್ಯಾನ್ ಬೇಯವ್ವ. ನಿನಗೆ ತವ್ರ ಮನೆ ಏನರ ಪೂರ ಹೋಗೈತಂದು ಮಾಡಿ ಹೆಂಗೆ? ನಡಿ, ಇನ್ನೇನು ಮಾತಾಡೋದು ಬೇಡ ಗೀತಾ. ನಡಿ ತಗೋ, ನಿನ್ನ ಬಟ್ಟಿ ಪಟ್ಟಿ ಏನದ ನೋಡಿ ತಗೋ, ನಡಿ ಹೋಗ ನಡಿ. ಇನ್ನು ಒಂದು ಕ್ಷಣನೂ ನೀನು ಇರಬೇಡ ಗೀತಾ, ಒಂದು ಕ್ಷಣನೂ ನೀನು ಇಲ್ಲಿರಂಗಿಲ್ಲ ನೋಡಿ, ಹೇಳಿ ನಾನು ನಿನಗೆ.